ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪಿನ ಪರೋಟ. ಮೊದಲಿಗೆ ಒಂದು ಪಾತ್ರೆಗೆ ರೆಡ್ ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಬಿಳಿ ಎಳ್ಳು, ಉಪ್ಪು, ಚಪಾತಿ ಹಿಟ್ಟು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಕತ್ತರಿಸಿದ ಮೆಂತ್ಯ ಸೊಪ್ಪನ್ನು ಹಾಕ್ಕೋಬೇಕು. ಒಂದು ಲೋಟೆ ಆಗುವಷ್ಟು ಸಣ್ಣ ಲೋಟೆಯಲ್ಲಿ ಮೊಸರನ್ನು ಹಾಕ್ಕೋಬೇಕು. ಎಣ್ಣೆ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೋಬಿಟ್ಟು ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬಿಟ್ಟು ಲಾಸ್ಟಿಗೆ ಕಲಿಸ್ಕೊಂಡು ರೆಡಿಯಾಗಿ ಇಟ್ಕೋಬೇಕು. ನಂತರ ಉಂಡೆ ಮಾಡ್ಕೋಬಿಟ್ಟು ಚಪಾತಿ ಹಿಟ್ಟಲ್ಲಿ ಅದ್ದಿ ಅದನ್ನು ಲಟ್ಸ್ಕೋಬೇಕು. ಪೌಡರ್ಗೆ ಅದ್ದಿ ಲಟ್ಸ್ಕೋಬೇಕು. ಈ ಥರ ಲಟ್ಸ್ಕೊಂಡಾದ್ಮೇಲೆ ತವಾನ ಕಾಯಿಸೋಕ್ಕಿಡಬೇಕು. ಈ ಥರ ಎಲ್ಲ ಹಿಟ್ಟುಗಳನ್ನು ಲಟ್ಟಿಸಿ ರೆಡಿಯಾಗಿ ಇಟ್ಕೋಬೇಕು. ನಂತರ ಕಾದ ತವಕ್ಕೆ ಎರಡು ಸೈಡು ಕಾಯಿಸ್ಕೋಬೇಕು. ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಕೋಬೇಕು. ನೋಡ್ಬೋದು, ಎರಡು ಸೈಡು ಚೆನ್ನಾಗಿ ಕಾಯಿಸ್ಕೊಬಿಟ್ಟು ರೆಡಿಯಾಗಿಟ್ಕೋಬೇಕು. ಇವಾಗ ರುಚಿಯಾದ ಮೆಂತ್ಯ ಸೊಪ್ಪಿನ ಪರೋಟ ಟೊಮೆಟೊ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.